ಯಲಹಂಕ ಕ್ಷೇತ್ರದ ಹೆಸರುಘಟ್ಟದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಜನಮಾನಸ ಸಮಾವೇಶದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರು ಶಾಸಕ ಎಸ್ಆರ್ ವಿಶ್ವನಾಥ್ ರವರ ಕಾರ್ಯವೈಖರಿಯ ಬಗ್ಗೆ ಮಾಡಿದ ಟೀಕೆಗೆ ವಿಶ್ವನಾಥ್ ಅವರು ಅತಿ ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಿದ್ದು, ಸಾರ್ವಜನಿಕ ಸಭೆಗಳಲ್ಲಿ ಜಿಸಿ ಮಂಜುನಾಥ್ ಅವರು ಯಲಹಂಕದಲ್ಲಿ ಸ್ಪರ್ಧಿಸಿ ಗೆಲ್ಲಲಿ ನೋಡೋಣ ಎಂದು ಸವಾಲು ಎಸೆದಿದ್ದಾರೆ. ಅವರ ಸವಾಲನ್ನು ಸ್ವೀಕರಿಸಿದ್ದೇವೆ. ಮುಂದಿನ ಚುನಾವಣೆಗಳಲ್ಲಿ ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಾಗಿ ವಿಶ್ವನಾಥ್ ಅವರ ಸವಾಲಿಗೆ ಪ್ರತ್ಯುತ್ತರ ನೀಡಲಿದ್ದೇವೆ ಎಂದು ಮಾಜಿ ವಿಧಾನಸಭಾ ಸದಸ್ಯ ಎಂ ನಾರಾಯಣಸ್ವಾಮಿ ತಿಳಿಸಿದರು. ಯಲಹಂಕ ಉಪನಗರದ ಡೈರಿ ವೃತ್ತದ ಬಳಿ ಇರುವ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಜಿಸಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಮತ್ತು ನೀಡಿರುವ ಕೊಡುಗೆಯ ನಿಮಿತ್ತವೇ ಅವರನ್ನು 2 ಬಾರಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಹುದ್ದೆ ನೀಡಿ ಗೌರವಿಸಲಾಗಿದೆ. ಅಂತವರ ಬಗ್ಗೆ ಶಾಸಕ ವಿಶ್ವನಾಥ್ ಅವರು ಸವಾಲೆಸೆದಿರುವುದು ಚಂದ್ರಶೇಖರ್ ಅವರ ಅಭಿಮಾನಿಗಳು ಮತ್ತು ಹಲವು ಕಾಂಗ್ರೆಸ್ ಮುಖಂಡರಿಗೆ ನೋವುಂಟು ಮಾಡಿದ್ದು, ಇದಕ್ಕೆ ಚುನಾವಣೆಯ ಮೂಲಕವೇ ಉತ್ತರಿಸಲಿದ್ದೇವೆ. ಆದರೆ ವಿಶ್ವನಾಥ್ ಅವರ ಸವಾಲಿಗೆ ಚಂದ್ರಶೇಖರ್ ಅವರು ಪ್ರತ್ಯುತ್ತರ ನೀಡಬೇಕಿಲ್ಲ ಎಂದು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎನ್ ಗೋಪಾಲಕೃಷ್ಣ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಬ್ದುಲ್ ವಾಜಿದ್, ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಲಾವಣ್ಯ ನರಸಿಂಹಮೂರ್ತಿ, ಕೇಶವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜುನಾಥ್, ಶ್ರೀನಿವಾಸ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷರಾದ ಪ್ರೇಮಲತಾ, ವೈಆರ್ ರವಿ ಸೇರಿದಂತೆ ಇನ್ನಿತರರು ಇದ್ದರು. ದೊಡ್ಡದಾಗಿ ಶಾಸಕರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದ್ದಿಲ್ಲ. ನಮ್ಮ ಪಕ್ಷದ ನಾವು ಸಂಘಟನೆ ಮಾಡ್ತೀವಿ. ನಮ್ಮ ನಾಯಕರು ಉಪಾಧ್ಯಕ್ಷ ನಾರಾಯಣ ಸ್ವಾಮಿ ಹೇಳ್ದಂಗೆ ಜಿಸಿ ಸಾರ್ ಬರಬೇಕಾದ್ರೆ ಬಟ್ ಸಂತೋಷ್ ಜೀನ್ ಕಷ್ಟೇ ತಲೆ ಕೆಡಿಸ್ಕೊಳ್ಳೋಣ. ಇವ್ರ ಲೆವೆಲ್ ನಾವೇ ಇದ್ದೀರಿ. ಇವ್ರು ಹೆಂಗೀಗ JDS ಮತ್ತು BJP ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಮೊನ್ನೆ ಎಲೆಕ್ಷನ್ 23ರಲ್ಲಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿತ್ತು. ಈ ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ ಅಂದರೆ ಟ್ರೈಂಗಲ್ ಫೈಟ್ ನೀವೇ ಲೆಕ್ಕ ಹಾಕೊಳ್ಳಿ. ಹೋದ್ಸಲಿ ಹನುಮಂತೇಗೌಡರು ನಿಂತೋಗಿ 80,000 ಬಂದಿತ್ತು, ನಮಗೊಂದು 80,000 ಬಂದಿದೆ. ಇವರು ಟ್ರೈಂಗಲ್ ಫೈಟ್ ಆದಿದ್ರೆ ನಮ್ಮ ಲೆಕ್ಕಾಚಾರ 1 ಲಕ್ಷ ಓಟಿತ್ತು. ಇವ್ರು ಮನೆಗೆ ಹೋಗಿರೋರು ಆಯ್ತು, ಏನೋ ಹೆಚ್ಚು ಕಡಿಮೆ ಆಗೋಯ್ತು. ಇದು ಯಾವುದು 4-5 ಭಾಗಗಳು ಏನಿಲ್ಲ, ನಾವೆಲ್ಲ ಒಂದಾಗಿದ್ದೀವಿ. ಒಂದು ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆ ಆದ ಕ್ಯಾನ್ಸಲ್ ಮಾಡಿರಬೇಕು, ಇಲ್ಲ ಪೆಂಡಿಂಗ್ ಇಟ್ಟಿರಬೇಕು. ನಿಮ್ಮ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷರು ಉಳಿಸ್ಕೊಳಕ್ಕೆ ಆಗಿಲ್ಲ ಅನ್ಸ್ತದೆ. ಇತ್ತು ಆವಾಗ ಗ್ರಾಂಟ್ ಆಗಿದೆ. ಆದರೆ ಇವತ್ತು ಕೂಡ ನಕಲಿ ದಾಖಲೆ ಸೃಷ್ಟಿ ಮಾಡಿ ಹಳೆಯ ಡೇಟೆಗಳಲ್ಲಿ ಯಾರೋ ಹೆಸರಿಗೆ ಗ್ರಾಂಟ್ ಮಾಡೋದು, ಗ್ರಾಂಟ್ ಮಾಡಿ ಅದು ಕೊನೆಗೆ ನಿಮ್ಮ ಸಂಬಂಧಿಕರ ಹೆಸರಿಗೆ ಪರ್ಚೇಸ್ ಮಾಡಿಸ್ಕೊಡೋದು, ಅದನ್ನ ಮಾಡಿ ಆಮೇಲೆ ಎಲ್ಲ ಅಧಿಕಾರಿಗಳಿಗೆ ಮನೆ ಕರ್ಕೊಂಡು ಆ ಮನೆ ದಾಖಲೆಗಳನ್ನ ಬದಲಾವಣೆ ಮಾಡಿಕೊಂಡು ನಿಮ್ಮ ನೆಂಟರಸ್ಥರಿಗೆ ನೀನು ರಿಜಿಸ್ಟರ್ ಮಾಡಿಸ್ಕೊಂಡು ಕೊನೆಗೂ ಕಾಂಪೌಂಡ್ ಆಗ್ತಾ ಇದೆಯಲ್ಲ. ಉದಾಹರಣೆಗಳನ್ನ ಕೊಡ್ತೀನಿ ನಿಮಗೆ. ಇವತ್ತಿನ ದಿವಸ ಯಾರು ಪಾಪ 10 ವರ್ಷ 15 ವರ್ಷ 20 ವರ್ಷದ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಜನ, ಬಡ ರೈತ 1 ಎಕರೆ 2 ಎಕರೆ 4 ಎಕರೆಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾನೆ. ಅಂಥ ಜಮೀನಿಗೆ ನೀನು ಹಳೆಯ ದಾಖಲೆಗಳು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಯಾರ ಹೆಸರಿಗೆ ಇವರು ಓನರ್ ಅಂತೇಳಿ ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳಿಂದ ದಾಖಲೆಗಳನ್ನು ತಿದ್ದಿಸ್ಬಿಟ್ಟು ಇವತ್ತು ಹೋಗಿ ಅವ್ರನ್ನ ಒಕ್ಕಲೆ ಬಿಡಿಸ್ಬಿಟ್ಟು ಕಾಂಪೌಂಡ್ ಆಗ್ತಾ ಇದೆಯಲ್ಲ ನೀನು. ಇದೆಲ್ಲ ಯಾರು ಕೇಳಲ್ಲ ಅಂತ ತಿಳ್ಕೊಂಡಿದ್ದೀವಾ? ಇಂಥ ಅನ್ಯಾಯಗಳು ಎಷ್ಟು, 1 ಅಲ್ಲ 2 ಅಲ್ಲ 16 ನಿನ್ನ ಮೇಲೆ ಇದೆ. ಇವತ್ತೊಂದು ದಿವಸ ನೀನು ಪ್ರಾಮಾಣಿಕನೇ ಆಗಿದ್ದರೆ ಒಂದಂತೂ ನಾವೀಗ ತೀರ್ಮಾನ ಮಾಡಿದ್ದೀವಿ. ನಾವು ಇನ್ನು ಸಭೆ ಕೂಡ ನಾವು ಮಾಡ್ತೀವಿ. ಈಗ ಮೊದಲಿಗೆ ಇಲ್ಲಿನ ಯಲಹಂಕದಲ್ಲಿ ಇರ್ತದ ಕಾಂಗ್ರೆಸ್ ಮುಖಂಡರನ್ನ ಕರ್ಕೊಂಡು ನಿಯೋಗ ಕರ್ಕೊಂಡೋಗಿ ಮೊದಲಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತೀವಿ. ಅದಾದಮೇಲೆ ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ತನಿಖಾ ತಂಡವನ್ನು ನೇಮಿಸಬೇಕು. ಕಾಂಗ್ರೆಸ್ ಅಧಿವೇಶನ ಇದರಲ್ಲಿ ಸಮಾವೇಶದಲ್ಲಿ ಮಾತಾಡಿರುವಂಥ ಮಾತುಗಳು, ಅದನ್ನ ಗ್ರಹಿಕೆ ಮತ್ತು ಪ್ರೆಸೆಂಟೇಷನ್ ಎರಡನ್ನೂ ಕೂಡ ಬಹಳ ವ್ಯತ್ಯಾಸದಿಂದ ಮಾಡಿದ್ದಾರೆ ಅವರು. ಆ ವ್ಯತ್ಯಾಸ ಒಳ್ಳೆಯದಲ್ಲ ಜನತೆ ಹಿತದೃಷ್ಟಿಯಿಂದ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅವರು ಒಂದು ಮುಖ್ಯ ಸಮುದಾಯಕ್ಕೆ ಸೇರಿದವರು, ಒಕ್ಕಲಿಗ ಸಮುದಾಯಕ್ಕೆ ಜಿಸಿ ಚಂದ್ರಶೇಖರ್ ಅವರು. ಕರ್ನಾಟಕ ಸರ್ಕಾರ ಸಹಕಾರ ಕಾಯ್ದೆಯ ಪ್ರಕಾರ, ಅದು ರೂಲ್ 13DA ಪ್ರಕಾರ ಇವಾಗ ಲೀಸ್ಟ್ ಆಫ್ ವೋಟರ್ಸ್ ಇರ್ತಾರೆ. ಅದರಲ್ಲಿ ಕೆಲವರು ಇನ್ಎಲಿಜಿಬಲ್ ಆಗಿರ್ತಾರೆ, ಕೆಲವರು ಎಲಿಜಿಬಲ್ ಲೀಸ್ಟ್ಗೆ ಬರ್ತಾರೆ. ಇನ್ಎಲಿಜಿಬಲ್ ಆಗಿರೋರು ಅಂದರೆ ಶೇರ್ ಅಮೌಂಟ್, ನಿಗದಿತ ಶೇರ್ ಅಮೌಂಟ್ ಕಟ್ಟದೇ ಇರೋವಂಥವ್ರು, ಎರಡನೇದು 2 ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಮಾಡದೇ ಇರೋವಂಥವ್ರು,
ಮೂರನೇವ್ರು ಬಂದು ಟ್ರಾನ್ಸಾಕ್ಷನ್ಸ್ ಯಾವುದೇ ಥರ ಮಾಡದೇ ಇರೋವಂಥವ್ರು ಇನ್ಎಲಿಜಿಬಲ್ ವೋಟರ್ಸ್ ಆಗ್ತಾರೆ. ಸೊ ನಾವು ಎಲೆಕ್ಷನ್ಸ್ ಜನವರಿ ತಿಂಗಳಲ್ಲಿ ಮಾಡಬೇಕು ಅಂತಿದ್ರೆ ಆಗಸ್ಟ್ ತಿಂಗಳಲ್ಲಿ ಈ ಎಲಿಜಿಬಲ್ ಇನ್ಎಲಿಜಿಬಲ್ ವೋಟರ್ಸ್ ಲಿಸ್ಟ್ನ ನೀವು ನೋಟಿಸ್ ಬೋರ್ಡ್ ಮೇಲೆ ಹಾಕಬೇಕು. ಯಾವುದು ಕಚೇರಿ ನೋಟಿಸ್ ಬೋರ್ಡ್ ಮೇಲೆ ಹಾಕಬೇಕು. ಮತ್ತು 6 ತಿಂಗಳು ಮುಂಚೆ ಪ್ರತಿಯೊಬ್ಬ ಇನ್ಎಲಿಜಿಬಲ್ ವೋಟರ್ಗೂ ಒಂದು ನೋಟಿಸ್ ಹೋಗಬೇಕಾಗತ್ತೆ ಮನೆಗೆ. ಈ ಥರ ನಿಮ್ಮದು ಇನ್ಎಲಿಜಿಬಲ್ ಆಗಿದೆ, ನೀವು ಬಂದು ಈ ಕೂಡಲೇ ನೀವು ಕ್ರಮ ತಗೋಬೇಕು, ಬಂದು ನೀವು ಕಚೇರಿಗೆ ಭೇಟಿ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಡಬೇಕು. ಇದೇ ವಾಣಿಶ್ರೀ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಸೊಸೈಟಿ ನಡೀತಾ ಇದೆ, ಅವರು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿನ ಅದೇ ನೋಟಿಸ್ನ ಡಿಸೆಂಬರ್ 5 ಕಳಿಸ್ತಾರೆ. ಇವ್ರು ಜನವರಿ ತಿಂಗಳಲ್ಲಿ. ವರದಿ ಹನುಮಂತರಾಜು.